ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ IUI ಮಾಡಿದಾಗ ಯಾವಾಗ ಈ ಒಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಮತ್ತು ಯಾವಾಗ ಈ ಒಂದು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಲಾಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು IUIಲಿ ಏನು ಮಾಡಲಾಗುತ್ತೆ ಅಂತೇಳಿ ರಫಾಗಿ ನೋಡೋದಾದರೆ, ನಿಮ್ಮ ಮೊಟ್ಟೆಗಳ ಬೆಳವಣಿಗೆಗೆ ಮೆಡಿಸಿನ್ನ ಕೊಟ್ಟು ಈ ಕಡೆಯಿಂದ ನಿಮ್ಮ ಹಸ್ಬೆಂಡಿಂದ ವೀರ್ಯದ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ತೊಳೆದು ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅಂತೇಳಿ ಒಂದು ಒಳ್ಳೆಯ ಕ್ವಾಲಿಟಿ ಇರುವಂತಹ ವೀರ್ಯದ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಅದನ್ನು ಡೈರೆಕ್ಟ್ ನಿಮ್ಮ ಗರ್ಭಾಶಯದ ಒಳಗೆ ಪ್ರೊಸೀಜರ್ನ ಮೂಲಕ ಸೇರಿಸಲಾಗುತ್ತೆ. ಇದು ಕೆಲವು ನೈಸರ್ಗಿಕ ಅಡೆತಡೆಗಳನ್ನು ದಾಟಿ ಫಲವತ್ತತೆಯನ್ನು ಹೆಚ್ಚಿಸುವ ತ್ವರಿತ ಮತ್ತು ನೋವುರಹಿತ ವಿಧಾನವಾಗಿದೆ. ಈ ಒಂದು ಪ್ರೊಸೀಜರನ್ನು ಕ್ಲಿನಿಕಲ್ಲೇ ಮಾಡಲಾಗುತ್ತೆ. ಪ್ರೊಸೀಜರ್ ಆದ ನಂತರ 15ರಿಂದ 20 ನಿಮಿಷಗಳ ಕಾಲ ವಿಶ್ರಾಂತಿ ಪಡೆಯಲು ನಿಮಗೆ ನಿಮ್ಮ ವೈದ್ಯರು ಅಡ್ವೈಸ್ ಮಾಡ್ಬೋದು. ಮತ್ತು ಈ ಒಂದು IUI ಮಾಡಿದ ದಿನವೇ ನೀವು ನಿಮ್ಮ ಒಂದು ನಾರ್ಮಲ್ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ತೆರಳಬಹುದು. ಈ ಒಂದು ಪ್ರೊಸೀಜರ್ ಆದ ನಂತರ ನೀವು ಸಾಕಾಗುವಷ್ಟು ನೀರನ್ನು ಕುಡಿಬೇಕಾಗತ್ತೆ ಮತ್ತು ಒಳ್ಳೆಯ ನಿದ್ದೆಯನ್ನು ಮಾಡಬೇಕಾಗತ್ತೆ, ಉತ್ತಮವಾದ ಆಹಾರವನ್ನು ಸೇವಿಸಬೇಕಾಗತ್ತೆ, ಆದಷ್ಟು ಟೆನ್ಷನ್ ಫ್ರೀ ಆಗಿರಬೇಕಾಗತ್ತೆ ಮತ್ತು ಆ್ಯಕ್ಟಿವ್ ಆಗಿರಬೇಕಾಗತ್ತೆ. ಇವಾಗ ಪ್ರೊಸೀಜರ್ ಆಗಿದ ತಕ್ಷಣವೇ ನೀವು ಕೆಲವರು ಟೆನ್ಷನ್ ಮಾಡ್ಕೊಳ್ತಾರೆ, ನಾನು ಕೆಲಸ ಮಾಡಿದ ತಕ್ಷಣ ಏನಾದರೂ ಸಮಸ್ಯೆ ಆಗುತ್ತೆ ಅಂಥೇಳಿ. ಆ ರೀತಿ ಟೆನ್ಷನ್ ಮಾಡ್ಕೋಬಾರ್ದು. ನಾರ್ಮಲಾಗಿ ನೀವೇನೆಲ್ಲ ಕೆಲಸ ಮಾಡ್ತೀರಾ ಅದನ್ನು ನಿಧಾನವಾಗಿ ಜಾಗೃತೆಯಿಂದ ನೀವು ಮಾಡ್ಬೋದು. ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಅತಿಯಾದ ಭಾರ ಎತ್ತುವುದಾಗಲಿ ಅಥವಾ ತುಂಬ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವಂಥದ್ದು, ಬಗ್ಗಿ ಕೆಲಸ ಮಾಡುವಂಥದ್ದು, ಇವೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ನಿಧಾನವಾಗಿ ಮಾಡಿದ್ರೂ ತೊಂದರೆ ಇಲ್ಲ. ಈಗ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ನಿಮಗೆ ಈ ಒಂದು IUI ಆದ ತಕ್ಷಣ ಅಂತ ಹೇಳಿದರೆ, ಸಾಮಾನ್ಯವಾಗಿ ಇವೆಲ್ಲ ಸಿಂಪ್ಟಮ್ಸ್ಗಳು ನಿಮಗೆ IUI ಚಿಕಿತ್ಸೆಯ 10 ದಿನಗಳ ನಂತರ ಗರ್ಭಧಾರಣೆಯ ಆರಂಭಿಕ ಲಕ್ಷಣಗಳು ಕಂಡುಬರ್ತವೆ. ಆದರೆ ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಕಂಡು ಬರೋದಿಲ್ಲ. ಹಾಗಂತ ಹೇಳಿ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಕೆಲವರಿಗೆ ಈ ಒಂದು ಗರ್ಭಧಾರಣೆ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಕೆಲವರಿಗೆ ಕಾಣಿಸ್ಕೊಳ್ದೇ ಇರ್ಬೋದು. ನೀವು ಕಾಣಿಸ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ಪ್ರೆಗ್ನೆಂಟ್ ಇಲ್ಲ ಅಂತೇಳಿ ಅರ್ಥ ಅಲ್ಲ. ನೀವು ಕೂಡ ಪ್ರೆಗ್ನೆಂಟ್ ಇರ್ತೀರ. ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ ಲಕ್ಷಣಗಳು, ಕೆಲವರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಿಮಗೆ ಲಕ್ಷಣಗಳು ಕಂಡು ಬಂದಿಲ್ಲ ಅಥವಾ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದರೆ, ನೀವು ಎಲ್ಲಿ ಈ ಒಂದು IUIನ ಮಾಡಿರ್ತೀರ ಆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಅವರು ಬ್ಲಡ್ ಟೆಸ್ಟ್ ಮಾಡಿದಾಗ, β-HCG ಎಂಬ ಬ್ಲಡ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಕ್ಲಿಯರ್ ರಿಸಲ್ಟ್ ಕಾಣಿಸ್ಕೊಳ್ಳುತ್ತೆ. ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತೇಳಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರಲಿಕ್ಕೆ ಹೋಗಬೇಡಿ. ಇವಾಗ ಒಂದು ವೇಳೆ ನಿಮಗೆ IUI ಸಕ್ಸಸ್ ಆದರೆ ಗರ್ಭಧಾರಣೆಯ ಆರಂಭಿಕ ಲಕ್ಷಣಗಳು ಯಾವುವು ಅಂತ ಹೇಳಿದರೆ, ಮೊದಲನೇದಾಗಿ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಒಂದು ರೀತಿ ಸೌಮ್ಯವಾದ ಸೆಳೆತ ಅಥವಾ ಸೂಜಿ ಚುಚ್ಚಿದ ಅನುಭವ ಆಗುತ್ತೆ. ನಿಮಗೆ ಲೈಟಾಗಿ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಸೆಳೆತ ತುಂಬ ಸ್ಟ್ರಾಂಗಾಗಿ ಇರೋದಿಲ್ಲ. ನೆಕ್ಸ್ಟ್, ನಿಮ್ಮ IUI ಏನಾದರೂ ಸಕ್ಸಸ್ ಆದರೆ ಇಂಪ್ಲಾಂಟೇಷನ್ ಸ್ಪಾಟಿಂಗ್, ಇಂಪ್ಲಾಂಟೇಷನ್ ಕ್ರ್ಯಾಂಪಿಂಗ್ ಆರ್ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತಲೂ ಕೂಡ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ 1 ಅಥವಾ 2 ಡ್ರಾಪ್ಸ್ ಬ್ಲೀಡಿಂಗ್ ಆರ್ ಸ್ಪಾಟಿಂಗ್, ಬ್ಲೀಡಿಂಗ್ ಆಗೋದಿಲ್ಲ, ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಇದು ಕೆಲವರಿಗೆ ಕೆಲವೇ ಗಂಟೆ ಇರ್ಬೋದು, ಕೆಲವರಿಗೆ 1ರಿಂದ 2 ದಿನ ಇರ್ಬೋದು. ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಸ್ತನಗಳಲ್ಲಿ ನೋವು ಕಾಣಿಸ್ಕೊಳ್ಬೋದು, ಟೆಂಡರ್ನೆಸ್ ಕಾಣಿಸ್ಕೊಳ್ಬೋದು, ವಾಕರಿಕೆ ಮತ್ತು ಕೆಲವರಿಗೆ ವಾಂತಿ ಕೂಡ ಆಗ್ಬೋದು. ತುಂಬ ಆಯಾಸ, ವೀಕ್ನೆಸ್ ಕಾಣಿಸ್ಕೊಳ್ಳೋದೆ, ಸ್ವಲ್ಪ ಹೆಡ್ಡೇಕು ಕೂಡ ಕಾಣಿಸ್ಕೊಳ್ಳುತ್ತೆ ಮತ್ತು ಕೆಲವರಿಗೆ ತಲೆ ಸುತ್ತು ಕೂಡ ಕಾಣಿಸ್ಕೊಳ್ಳುತ್ತೆ. ಹೆಚ್ಚು ಹಸಿವು ಆಗುವಂಥದ್ದು ಈ ಒಂದು ಸಂದರ್ಭದಲ್ಲಿ. ನಿಮ್ಮ ಮೂಡಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಒಂದ್ಸರಿ ನೀವು ತುಂಬ ಹ್ಯಾಪಿಯಾಗಿದ್ದರೆ ಇನ್ನೊಂದು ಸಾರಿ ನಿಮಗೆ ತುಂಬ ಕೋಪ ಬರುವಂಥದ್ದು. ಈ ರೀತಿ ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಮತ್ತು ಏನೋ ಒಂಥರ ಆತಂಕ ಇರ್ಬೋದು ಅಥವಾ ಒತ್ತಡ ಇರ್ಬೋದು. ಮತ್ತು ಕೆಲವರಿಗೆ ತುಂಬ ಕಿರಿಕಿರಿ ಅನಿಸುವಂಥದ್ದು,
ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸೋದು, ಮತ್ತು ಕೆಲವರಿಗೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ಅವರಿಗೆ ಮಲಗಲು ಕೂಡ ತೊಂದರೆ ಆಗುವಂಥದ್ದು, ಈ ರೀತಿಯ ಸಮಸ್ಯೆ ಅವರಿಗೆ ಆಗುವಂಥದ್ದು. ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಡಿಸ್ಚಾರ್ಜ್ ಆಗ್ಬೋದು. ಒಂದು ರೀತಿ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿದ ಅನುಭವ ಮತ್ತು ಎದೆ ಉರಿ, ಈ ರೀತಿಯ ಅನುಭವ ಕೂಡ ನಿಮಗೆ ಆಗತ್ತೆ. ನೆಕ್ಸ್ಟ್ ನಿಮಗೆ ಯಾವಾಗ ಈ ಒಂದು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಲಾಗತ್ತೆ ಅಂತ ಹೇಳಿ ನೋಡ್ತಾ ಹೋಗೋದಾದರೆ, IUI ಚಿಕಿತ್ಸೆಯ 2 ವಾರಗಳ ನಂತರ ನಿಮಗೆ ಗರ್ಭಧಾರಣೆಯ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಇದರಲ್ಲಿ ಬ್ಲಡ್ ಟೆಸ್ಟನ್ನು ಮಾಡಲಾಗುತ್ತೆ. ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ. ಟು ಅರ್ಲಿಯಾಗಿ ಟೆಸ್ಟ್ ಮಾಡಿದರೆ ನಿಮ್ಮ ಹಾರ್ಮೋನಿನ ಮಟ್ಟ ಸಾಕಾಗುವಷ್ಟು ಇಲ್ಲದೆ ಇರೋದ್ರಿಂದ ನಿಮಗೆ ಈ ಒಂದು ಪ್ರೆಗ್ನೆನ್ಸಿ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆ ಇರುತ್ತೆ. 2 ವಾರ ಬಿಟ್ಟು ನೀವು ಮಾಡಿದಾಗ ಈ ಒಂದು HCG ಮಟ್ಟ ಸರಿಯಾಗಿ ಇರೋದ್ರಿಂದ ನಿಮ್ಮ ರಿಸಲ್ಟ್ ಕೂಡ ಕರೆಕ್ಟ್ ತೋರಿಸುತ್ತೆ. ಹಾಗಾಗಿ 2 ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿದಾಗಲೇ ನಿಮಗೆ ಒಳ್ಳೆಯ ಒಂದು ಫಲಿತಾಂಶ ಸಿಗತ್ತೆ. ನೀವು ಆದಷ್ಟು ಬೇಗ ಟು ಅರ್ಲಿಯಾಗಿ ಟೆಸ್ಟ್ ಮಾಡಲಿಕ್ಕೆ ಹೋಗಬಾರ್ದು. ಸಾಮಾನ್ಯವಾಗಿ ನಿಮಗೆ ಡಾಕ್ಟ್ರು ಹೇಳಿರ್ತಾರೆ, ಈ ಒಂದು ಪ್ರೊಸೀಜರ್ ಆದ 2 ವಾರ ಬಿಟ್ಟು ನಿಮಗೆ ಈ ಒಂದು ಟೆಸ್ಟ್ ಮಾಡಲಾಗುತ್ತೆ ಅಂತ ಹೇಳಿ, ಆವಾಗಲೇ ನೀವು ಹೋಗಬೇಕಾಗತ್ತೆ. ಈ ಒಂದು ಬೀಟಾ HCG ಎಂಬ ಬ್ಲಡ್ ಟೆಸ್ಟು ನಿಮ್ಮ ಹೋಮ್ ಪ್ರೆಗ್ನೆನ್ಸಿಗಿಂತಲೂ ನಿಖರವಾದ ರಿಸಲ್ಟ್ ತೋರಿಸುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಡಾಕ್ಟ್ರು ನಿಮಗೆ ಬೀಟಾ HCG ಬ್ಲಡ್ ಟೆಸ್ಟ್ ಮಾಡಲಿಕ್ಕೇ ಅಡ್ವೈಸ್ ಮಾಡ್ತಾರೆ. ಇದು ಬಿಟ್ಟು ನಿಮಗೆ ಏನಾದರೂ ಈ ಪ್ರೊಸೀಜರ್ ಆದ ನಂತರ ಕೆಲವು ದಿನಗಳ ನಂತರ ಏನಾದರೂ ತುಂಬಾ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ಅಥವಾ ಜಾಸ್ತಿ ಬ್ಲೀಡಿಂಗ್ ಹೋಗುವಂಥದ್ದು, ಜ್ವರ ಇರ್ಬೋದು, ಅಥವಾ ನಿಮಗೆ ಬೇರೆ ಏನಾದರೂ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ತುಂಬಾ ತಲೆ ಸುತ್ತಿರ್ಬೋದು, ವಾಂತಿ ಇರ್ಬೋದು, ವಿಪರೀತ ಹೆಡ್ಡೇಕ್, ಈ ರೀತಿಯ ಸಮಸ್ಯೆ ಏನಾದರೂ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಡಾಕ್ಟ್ರನ್ನ ಅಗತ್ಯವಾಗಿ ನೀವು ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ನೆಕ್ಸ್ಟ್ ಈ ಪ್ರೊಸೀಜರ್ ಆದಮೇಲೆ ನೀವು 24 ಗಂಟೆನೂ ಕೂಡ ರೆಸ್ಟ್ ತೊಗೋಬೇಕಂತೇನಿಲ್ಲ. ಎಷ್ಟು ರೆಸ್ಟ್ ಬೇಕು ಅಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಮತ್ತು ಕೆಲಸಗಳನ್ನು ನಿಧಾನವಾಗಿ ಜಾಗೃತೆಯಿಂದ ಆ್ಯಕ್ಟಿವ್ ಆಗಿ ನೀವು ಮಾಡ್ಬೋದು. ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಮತ್ತು ಜಾಸ್ತಿ ಭಾರ ಎತ್ತುವಂಥದ್ದು ಅಥವಾ ತುಂಬ ಬಗ್ಗಿ ಕೆಲಸ ಮಾಡುವಂಥದ್ದು, ಮೆಟ್ಟಿಲುಗಳನ್ನು ಜಾಸ್ತಿ ಹತ್ತಿ ಇಳಿಯುವಂಥದ್ದು ಅಥವಾ ಕಠಿಣ ವ್ಯಾಯಾಮಗಳನ್ನು ಮತ್ತು ನೀವು ದೂರದ ಪ್ರಯಾಣವನ್ನು ಆದಷ್ಟು ನೀವು ತಪ್ಪಿಸಬೇಕಾಗತ್ತೆ. ಹಣ್ಣುಗಳು, ತರಕಾರಿಗಳು, ನೀರನ್ನು ಜಾಸ್ತಿ ಕುಡಿಬೇಕಾಗತ್ತೆ. ಮತ್ತು ಪ್ರೋಟೀನ್ ಇರುವಂತಹ ಒಂದು ಆಹಾರವನ್ನು ಸೇವಿಸಬೇಕಾಗತ್ತೆ. ಮತ್ತು ಆಲ್ಕೋಹಾಲ್ ಇರ್ಬೋದು ಅಥವಾ ಧೂಮಪಾನ, ಇವುಗಳನ್ನು ನೀವು ಆದಷ್ಟು ಈಗ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆನೇ ಇವುಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಕಾಫಿಯನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ನೀವು ಏನಾದರೂ ಈಗ ತುಂಬ ಪೇಯ್ನ್ ಇದೆ ಅಂತ ಹೇಳಿದೆ, ಅದಕ್ಕೆ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ಪೇಯ್ನಿಗೆ ಸಂಬಂಧಪಟ್ಟ ಔಷಧಿಗಳನ್ನು ತೊಗೊಳಕ್ಕೆ ಹೋಗಬೇಡಿ ಡಾಕ್ಟ್ರು ಅಡ್ವೈಸ್ ಇಲ್ಲದೆ. ಮತ್ತು ಆದಷ್ಟು ಟೆನ್ಷನ್ ಫ್ರೀ ಆಗಿರಬೇಕಾಗತ್ತೆ. ಸಂಜೆ ಹೊತ್ತು ವಾಕ್ ಹೋಗೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗತ್ತೆ. ಈಗ ನಿಮಗೆ ಈ ಒಂದು ಪ್ರೊಸೀಜರ್ ಆದಮೇಲೆ ನನಗೆ ರಿಸಲ್ಟ್ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಅಂತೇಳಿ ಈ ರೀತಿ ನೀವು ಆತಂಕ ಪಡುವ ಅಗತ್ಯವಿಲ್ಲ. ನಿಮ್ಮ ಕೆಲಸ ನೀವು ಮಾಡಿದ್ದೀರಾ, ಉಳಿದಿದ್ದು ದೇವರ ಮೇಲೆ ನಂಬಿಕೆ ಇಟ್ಟು ನೀವು ಮುಂದುವರಿಬೇಕಾಗತ್ತೆ. ನಿಮಗೆ ಖಂಡಿತವಾಗಿಯೂ ಪಾಸಿಟಿವ್ ರಿಸಲ್ಟ್ ಸಿಕ್ಕೇ ಸಿಗತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ IUI ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಪಾಸಿಟಿವ್ ಬಂದಾಗ, ಮತ್ತು ಯಾವ ರೀತಿ ಇರಬೇಕು, ಯಾವೆಲ್ಲ ಆಹಾರ ಕ್ರಮಗಳನ್ನು ನೀವು ಅನುಸರಿಸಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.